ಸೆಕೆಂಡ್ PUC ಎಕನಾಮಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿದೆ ಪ್ರೂಫ್ ಮೂಲಕ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ದ್ವಿತೀಯ PUC ಅರ್ಥಶಾಸ್ತ್ರ ಅಥವಾ ಎಕನಾಮಿಕ್ಸ್ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್. ರೋಮನ್ ಸಂಖ್ಯೆ ಎ ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಎರಡು ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ನಿಗಮನ ಮತ್ತು ಅನುಗಮನ, ಸಮಾಜವಾದಿ ಮತ್ತು ಬಂಡವಾಳಶಾಹಿ ಆರ್ಥಿಕತೆ. ಮಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಆಪ್ಷನ್ ಎ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುತ್ತದೆ, ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸುತ್ತದೆ, ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ, ಪ್ರಶಸ್ತಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಮೂರನೇ ಪ್ರಶ್ನೆ, ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆ ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತಿವೆ ಎಂಬುದು ಆಧುನಿಕ ಚಿಂತನೆಯಾಗಿದೆ, ಸಮಕಾಲೀನ ಚಿಂತನೆಯಾಗಿದೆ, ಸಾಂಪ್ರದಾಯಿಕ ಚಿಂತನೆಯಾಗಿದೆ, ನವ ಸಾಂಪ್ರದಾಯಿಕ ಚಿಂತನೆಯಾಗಿದೆ. ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ GDP ಮೌಲ್ಯ ನೈಜ GDP ಆಗಿದೆ, ಉತ್ಪಾದನಾಂಗಗಳಲ್ಲಿ ವೆಚ್ಚದಲ್ಲಿ GDP ಆಗಿದೆ, ನಾಮಮಾತ್ರ GDP ಆಗಿದೆ, NDP ಆಗಿದೆ. ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಗುಣಾತ್ಮಕ ಆದಾಯ ತೆರಿಗೆಯಾಗಿದೆ, ಆದಾಯ ತೆರಿಗೆಯಾಗಿದೆ, ಪರಿಮಾಣಾತ್ಮಕ ತೆರಿಗೆಯಾಗಿದೆ, ಪ್ರಮಾಣ ಅನುಗುಣ ಆದಾಯ ತೆರಿಗೆಯಾಗಿದೆ. ರೋಮನ್ ಸಂಖ್ಯೆ 2 ಬಿಟ್ಟ ಸ್ಥಳಗಳು. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬೆಲೆ ಪಡೆಯುವ ವರ್ತನೆ ಡ್ಯಾಶ್ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಡ್ಯಾಶ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗಿದೆ ಎಂಬುದು ದಾಸ್ತಾನಿಕ ಚಲಕವಾಗಿದೆ. ಸೊ ಬಿಟ್ಟ ಸ್ಥಳಗಳು ಈ ರೀತಿ ಒಳಗೊಂಡಿದೆ. ಈಗ ಹೊಂದಿಸಿ ಬರೆಯಿರಿ. ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಈಗ ಇಂಪಾರ್ಟೆಂಟ್ ಕ್ವಶನ್ಗಳ ಮೇಲೆ ನೋಡಿಕೊಳ್ಳೋಣ. ಒಂದು ಅಂಕದ ಒಂದು ಪ್ರಶ್ನೆ ನೋಡಿಕೊಳ್ಳೋಣ. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಬೇಡಿಕೆ ಎಂದರೇನು? ಆಮದುಗಳು ಅರ್ಥ ನೀಡಿ. CPI ಅನ್ನು ವಿಸ್ತರಿಸಿ. ಮುಕ್ತ ಆರ್ಥಿಕತೆ ಎಂದರೇನು? ಅರ್ಥಿಸುವಿರಿ. ಈಗ 2 ಅಂಕದ ಪ್ರಶ್ನೆಗಳು. ಏಕಾತ್ಮಕ ಒಲವು ಎಂದರೇನು? ಪ್ರತಿಫಲಗಳ ಪ್ರಮಾಣದ ವಿಧಗಳು ತಿಳಿಸಿ. 2 ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಈಗ 4 ಅಂಕದ ಪ್ರಶ್ನೆಗಳು. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ, ಶಿಕ್ಷಕರು ಸಂಪನ್ಮೂಲಗಳನ್ನು ಬಳಸಿ ಹೇಗೆ ತಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆ ಎಂಬುದು ಚರ್ಚಿಸಿ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿಯನ್ನು ನಿರೂಪಿಸಿ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಗುರುತಿಸಿ. ಸೊ 4 ಅಂಕಗಳ ಮೇಲೆ ಈ ರೀತಿ ಪ್ರಶ್ನೆಗಳು ಕೇಳಲಾಗಿದೆ. ಈಗ 6 ಅಂಕಗಳ ಪ್ರಶ್ನೆ. ಅನುಭೋಗಿ ಆದರ್ಶ ಆಯ್ಕೆ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ವಿವಿಧ ಅಲ್ಪಾವಧಿ ವೆಚ್ಚಗಳು ವಿವರಿಸಿ. ಸೊ 6 ಅಂಕಗಳ ಮೇಲೆ ಪ್ರಶ್ನೆ ಒಳಗೊಂಡಿದೆ. ಇದರಲ್ಲಿ 3ಕ್ಕೆ ಮಾತ್ರ ಉತ್ತರಿಸಬೇಕು. ಕೊನೆಯದು 5 ಅಂಕದ 2 ಪ್ರಶ್ನೆಗಳು. ಇದರ ಮೇಲೆ ಕೂಡ 10 ಅಂಕಗಳು ಸಿಗುವ ಸಾಧ್ಯತೆ ಕೂಡ ಆಗಿರುತ್ತದೆ. ಸೆಕೆಂಡ್ PUC ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ಮಿಡ್ ಟರ್ಮ್ ಎಕ್ಸಾಮ್ ಮಾಡಲ್ ಕ್ವಶನ್ ಪೇಪರ್ ಯಾವ ರೀತಿ ಒಳಗೊಂಡಿತ್ತು ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಧನ್ಯವಾದಗಳು.